ಹಾಯ್ ವೀವರ್ಸ್, ವೆಲ್ಕಮ್ ಟು ಸುವರ್ಣ ಸಂಸ್ಕೃತಿ ಚಾನೆಲ್. ನೀವು ಇದೀಗ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿದೀಗ ಮಾಡ್ತಿರೋದು ಪಾಲಕ್ ದಾಲ್ ಗ್ರೇವಿ. ನಿಮ್ಮ ಪಾಲಕ್ ಸೊಪ್ಪು ಆ ಥರ ಇಷ್ಟಪಡದೇ ಇದ್ರೆ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ 1 ಕಪ್ ಬೇಳೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ. ಇದನ್ನು ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಸೈಡಿಗೆ ಇಟ್ಕೊಂಡು ನಾನೊಂದು ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಬೇಗನೆ ಕಾಯುತ್ತೆ, ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಪ್ಪ ಕಾದಿದೆ. ಇವಾಗ ನಾನು 1 ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜೀರಿಗೆನೂ ಅಷ್ಟೇ ಚಿಟಪಟ ಅಂತ ಅನ್ನಬೇಕು, ಅದನ್ನ ನೀಟಾಗಿ ಫ್ರೈ ಆಗಬೇಕು. ನಂತರ ನಾನು ಹಿಂಗೆ ಹಾಕ್ಕೊತಾ ಇದ್ದೀನಿ. MTR ಹಿಂಗೆ ಯೂಸ್ ಮಾಡ್ತಾ ಇದ್ದೀನಿ ನಾನು. ಹಿಂಗೆ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಹಿಂಗೆ ಹಾಕ್ಕೊಂಡ ನಂತರ ಬೆಳ್ಳುಳ್ಳಿನ ಜಜ್ಕೊತಾ ಇದ್ದೀನಿ. ಜಜ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಒಂದು 7 ಎಸ್ಲಾದರೆ ಸಾಕು. 7 ಬೆಳ್ಳುಳ್ಳಿ ಎಸ್ಲನ್ನ ಬಿಡಿಸ್ಕೊಂಡು ಜಜ್ಕೊತಾ ಇದ್ದೀನಿ ನೋಡಿ. ಅದನ್ನು ಸಹ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ ನಂತರ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನು. ಈರುಳ್ಳಿ ನಾನು 3 ಗಡ್ಡೆ ತೊಗೊಂಡಿದ್ದೆ. 3 ಗಡ್ಡೆನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ, ಯಾಕಂದರೆ ಪಾತ್ರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಫ್ರೈ ಆಗಿದೆ. ನಾನು ಗರಂ ಮಸಾಲ ಮತ್ತು ಧನಿಯಾ ಪುಡಿ 1 ಸ್ಪೂನ್ ತೊಗೊತಾ ಇದ್ದೀನಿ. ಯಾಕಂದರೆ ಅದೆರಡು ಕಲರ್ ಸೇಮ್ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ನೀಟಾಗಿ ಫ್ರೈ ಆಗಿದೆ. ನಾನು 1 ಸ್ಪೂನ್ ಅರಿಶಿನ ತೊಗೊತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಸಾಲೆ ಎರಡು ನೀಟಾಗಿ ಹಿಡಿಬೇಕಲ್ವ, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊನು ನೀಟಾಗಿ ಫ್ರೈ ಆಗಿತ್ತು, ಅದಕ್ಕೆ ನಾನು ಪಾಲಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಅಷ್ಟೇ ನೀವು ಒಂದು 2-3 ಸತಿ ತೊಳೆದ್ರೂ ಪರವಾಗಿಲ್ಲ, ಯಾಕಂದರೆ ಇವಾಗ ಡೆಂಗ್ಯೂ ಜ್ವರ ಎಲ್ಲ ಜಾಸ್ತಿ ಆಗ್ತಾಯಿದೆ, ಸೊಳ್ಳೆ ಎಲ್ಲ ಕೂತಿರುತ್ತೆ. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ನೀಟಾಗಿ ತೊಳ್ಕೊಂಡು ಹೆಚ್ಕೊಳ್ಳಿ. ನಾನು ಸಹ ನೀಟಾಗಿ ತೊಳ್ಕೊಂಡು 3 ಸತಿ ತೊಳೆದು ಹೆಚ್ಚಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಬೇಯೋದಕ್ಕೆ. ನಾವು ಇದಕ್ಕೆ ನೀರು ಹಾಕೋಂಗಿಲ್ಲ, ಯಾಕಂದರೆ ಪಾಲಕ್ ತೊಳೆದಿರ್ತೀವಲ್ಲ ಅದರಲ್ಲೇ ನೀರಿರುತ್ತೆ. ಸೊ ನಾನು ನೀರು ಹಾಕದೆ ಹಾಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಫ್ರೈ ಆಗಬೇಕು. ಇದು ಬೇಯೋದಕ್ಕೆ ಬಿಡಿ ಸ್ವಲ್ಪ ಹೊತ್ತು, ಯಾಕಂದರೆ ಸೊಪ್ಪಲ್ವಾ, ಸೊಪ್ಪು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ ನೀವು. ನೋಡಿ, ಇವಾಗ ಇದಾಗಿದೆ. ನಾವು ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾವು ಬೇಳೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಗಂಟಿಲ್ದೆ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಕಾಯಕ್ಬಿಡಿ ಸಾಕು. ಕಾದಾದ ನಂತರ ನೋಡಿ, ಇದೀಗ ರೆಡಿ ಆಯಿತು ಪಾಲಕ್ ದಾಲ್ ಗ್ರೇವಿ. ಇದೀಗ ಸವಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.